Monster Lab. Feel the bass, feel the breath, energy rising, mind awake. DJ beats hit your soul. Devotion take control, emotion let it flow. High energy, no limits, I trance, feel the minute. Move your mind, move your body. Monster Lab. Music evolved. The Monster Lab. ಮಕರ ಸಂಕ್ರಾಂತಿ ಅಂದ ತಕ್ಷಣ ನಮ್ಗೆಲ್ಲ ನೆನ್ಪಾಗೋದೇನು? ಗಾಳಿಪಟ, ಎಳ್ಳು ಬೆಲ್ಲ ಅಲ್ವಾ? ಆದರೆ ಈ ಸಿಂಪಲ್ ಆಚರಣೆಗಳ ಹಿಂದೆ ಒಂದು ಮಹಾಕಾವ್ಯ, ಒಬ್ಬ ದೇವಿಯ ಗೆಲುವು ಅಷ್ಟೇ ಅಲ್ಲ, ನಮ್ಮ ಭೂಮಿಯ ಒಂದು ವಿಚಿತ್ರ ಚಲನೆಯ ಕಥೆನೇ ಅಡಗಿದೆ ಅಂತ ಹೇಳ್ರೆ? ಬನ್ನಿ, ಇವತ್ತು ಆ ಪುರಾತನ ರಹಸ್ಯಗಳನ್ನ ಒಂದೊಂದಾಗಿಯೇ ಬಿಡಿಸಿ ನೋಡೋಣ. ಹೇಗ್ ಸಾಧ್ಯ ಅಲ್ವಾ? ಒಂದೇ ಹಬ್ಬ, ಅದಕ್ಕೆ ಸಾಯೋ ಸ್ಥಿತಿಯಲ್ಲಿರೋ ಒಬ್ಬ ಯೋಧ, ಒಬ್ಬ ದಿವ್ಯ ದೇವತೆ ಮತ್ತೆ ನಮ್ಮ ಭೂಮಿಯ ನಿಧಾನಗತಿಯ ಓಲಾಟಕ್ಕೂ ಸಂಬಂಧ ಇದೆ ಅಂದ್ರೆ ಇವೆಲ್ಲವೂ ಒಂದೇ ದಿನದ ಜೊತೆ ಹೇಗೆ ಬೆಸೆದುಕೊಂಡಿವೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೆ ನಮ್ಮ ಇವತ್ತಿನ ಜರ್ನಿ. ಇದು ಬರೀ ಹಬ್ಬದ ಕಥೆ ಅಲ್ಲ, ಬದಲಿಗೆ ಇತಿಹಾಸ, ಪುರಾಣ ಮತ್ತು ವಿಜ್ಞಾನ ಮೂರೂ ಸೇರಿ ಹೆಣೆದಿರೋ ಒಂದು ಅದ್ಭುತ ಜಾಲ. ಸರಿ, ಹಾಗಾದ್ರೆ ಮೊದಲು ನಮಗೆಲ್ಲ ಗೊತ್ತಿರೋ ವಿಷಯದಿಂದಾನೇ ಶುರು ಮಾಡೋಣ. ಮಕರ ಸಂಕ್ರಾಂತಿ ಅಂದ್ರೆ ಗಾಳಿಪಟ, ಎಳ್ಳು ಬೆಲ್ಲ, ಸುಗ್ಗಿಯ ಸಂಭ್ರಮ. ಆದ್ರೆ ಈ ಆಚರಣೆಗಳ ಅಡಿಪಾಯದಲ್ಲಿ ಇನ್ನೂ ತುಂಬಾನೇ ಆಳವಾದ ಅರ್ಥಗಳಿದೆ. ಒಂದ್ ವಿಷಯ ಗಮನಿಸ್ತೀರಾ? ನಮ್ಮ ಬೇರೆ ಎಲ್ಲಾ ಹಬ್ಬಗಳ ಡೇಟ್ ಚಂದ್ರನ ಚಲನೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಆದ್ರೆ ಸಂಕ್ರಾಂತಿ ಹಾಗಲ್ಲ, ಇದು ಸೂರ್ಯನನ್ನ ಆಧರಿಸಿದ ಹಬ್ಬ. ಅದಕ್ಕೆ ನೋಡಿ, ಹೆಚ್ಚು ಕಡಿಮೆ ಪ್ರತಿ ವರ್ಷನೂ ಒಂದೇ ದಿನ ಬರುತ್ತೆ. ಈ ದಿನವನ್ನ ಸಂಪೂರ್ಣವಾಗಿ ಸೂರ್ಯದೇವನಿಗೆ ಕೃತಜ್ಞತೆ ಹೇಳೋದಕ್ಕಾಗಿ ಮೀಸಲಿಡಲಾಗಿದೆ. ಈ ಹಬ್ಬದ ಹಿಂದಿರೋ ಮೇನ್ ಆಸ್ಟ್ರೋನಾಮಿಕಲ್ ಕಾನ್ಸೆಪ್ಟ್ ಅಂದ್ರೆ ಇದೆ, ಉತ್ತರಾಯಣ. ಸಿಂಪಲ್ ಆಗಿ ಹೇಳೋದಾದ್ರೆ, ಸೂರ್ಯ ತನ್ನ ಉತ್ತರ ದಿಕ್ಕಿನ ಪ್ರಯಾಣವನ್ನ ಶುರು ಮಾಡ್ತಾನೆ. ಅಂದ್ರೆ ಇವತ್ತಿಂದ ದಿನಗಳು ದೊಡ್ಡದಾಗ್ತಾ ಹೋಗುತ್ತೆ, ರಾತ್ರಿಗಳು ಚಿಕ್ಕದಾಗ್ತಾ ಹೋಗುತ್ತೆ, ಕತ್ಲೆ ಕಡಿಮೆ, ಬೆಳಕು ಜಾಸ್ತಿ. ಇದು ಬರೀ ಸೀಸನ್ ಚೇಂಜ್ ಅಷ್ಟೇ ಅಲ್ಲ, ಇದು ಕತ್ಲೆಯಿಂದ ಬೆಳಕಿನ ಕಡೆಗೆ ಸಾಗುವ ಒಂದು ಸಿಂಬಲ್, ಒಂದು ಹೊಸ ಭರವಸೆ, ಹೊಸ ಚೈತನ್ಯದ ಸಂಕೇತ. ಸರಿ, ಈ ಹಬ್ಬದ ಮೊದಲ ಕತೆ ಇದು ನಮ್ಮನ್ನ ನೇರವಾಗಿ ಮಹಾಭಾರತದ ಯುದ್ಧ ಭೂಮಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಒಬ್ಬ ಮಹಾನ್ ಯೋಧ ತನ್ನ ಸಾವಿಗಾಗಿ ಒಂದು ಸ್ಪೆಷಲ್ ಸೂರ್ಯೋದಯಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಕುರುಕ್ಷೇತ್ರ ಯುದ್ಧ. ಮಹಾನ್ ಯೋಧ ಭೀಷ್ಮ ಪಿತಾಮಹರು ಬಾಣಗಳಿಂದ ಪೂರ್ತಿ ಜರ್ಜರೀತರಾಗಿ ಬಾಣಗಳ ಹಾಸಿಗೆ ಅಂದ್ರೆ ಶರಶಯ್ಯ ಮೇಲೆ ಮಲಗಿಬಿಡ್ತಾರೆ. ಅವರಿಗೆ ಇಚ್ಛಾಮರಣಿ ಅನ್ನೋ ವರ ಇರುತ್ತೆ, ಅಂದ್ರೆ ತಮಗೆ ಬೇಕಾದಾಗ ಪ್ರಾಣ ಬಿಡ್ಬೋದು. ಆದರೆ ಅವರು ತಕ್ಷಣ ಪ್ರಾಣ ಬಿಡೋದಿಲ್ಲ, ಬದಲಿಗೆ ವಾರಗಟ್ಲೆ ಕಾಯ್ತಾರೆ. ಯಾಕೆ ಗೊತ್ತಾ? ಸೂರ್ಯ ತನ್ನ ಪಥವನ್ನ ಬದಲಾಯಿಸಿ ಉತ್ತರಕ್ಕೆ ಚಲಿಸೋ ಆ ಒಂದು ಶುಭ ಮುಹೂರ್ತಕ್ಕಾಗಿ. ಭೀಷ್ಮರ ಈ ಆಯ್ಕೆಯೇ ಇಲ್ಲಿ ತುಂಬಾನೇ ಮುಖ್ಯ. ಅದು ಸುಮ್ಮನೆ ಒಂದು ಆಸ್ಟ್ರೋನಾಮಿಕಲ್ ಇವೆಂಟ್ಗಾಗಿ ಕಾಯೋದಾಗಿರಲಿಲ್ಲ. ಯಾಕಂದ್ರೆ ಉತ್ತರಾಯಣವನ್ನ ದೇವರುಗಳ ದಿನ ಅಂತ ಕರೀತಾರೆ. ಈ ಪುಣ್ಯಕಾಲದಲ್ಲಿ ಪ್ರಾಣ ಬಿಟ್ರೆ ಆತ್ಮಕ್ಕೆ ನೇರವಾಗಿ ಮೋಕ್ಷ ಸಿಗುತ್ತೆ ಅನ್ನೋದು ಅಂದಿನ ಅಚಲವಾದ ನಂಬಿಕೆ. ನೋಡಿ, ಇದೇ ಈ ಹಬ್ಬಕ್ಕೆ ಆಳವಾದ ಒಂದು ಸ್ಪಿರಿಚುವಲ್ ಟಚ್ ಕೊಟ್ಟಿರೋದು. ಸರಿ, ಮಹಾಕಾವ್ಯದ ಕಥೆಯಿಂದ ಈಗ ಪುರಾಣದ ಕಥೆಯ ಕಡೆಗೆ ಹೋಗೋಣ. ಹೌದು, ಈ ಹಬ್ಬದ ಹಿಂದೆ ಒಬ್ಬ ದೇವಿಯ ವಿಜಯದ ಕಥೆನೂ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಸಂಕ್ರಾಂತಿ ಅಂದ್ರೆ ಅದು ಬರೀ ಒಂದು ಖಗೋಳೀಯ ಪದ ಅಷ್ಟೇ ಅಲ್ಲ, ಅದು ಒಬ್ಬ ದೇವಿಯ ಹೆಸರು ಕೂಡ. ಸೂರ್ಯನ ಸಂಕ್ರಮಣವನ್ನ, ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋ ಆ ಜರ್ನಿಯನ್ನ ಪರ್ಸಾನಿಫೈ ಮಾಡೋ ದೇವತೆಯೇ ಈ ಸಂಕ್ರಾಂತಿ. ಪುರಾಣದ ಕಥೆಯ ಪ್ರಕಾರ ಶಂಕರಾಸುರ ಅಂತ ಒಬ್ಬ ರಾಕ್ಷಸ ಜನರಿಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ. ಅವನನ್ನ ಸೋಲ್ಸೋಕೆ ಶಂಕರಾಸುರ ದೇವಿಯೇ ಭೂಮಿಗಿಳಿದು ಬಂದು ಅವನನ್ನ ಸಂಹಾರ ಮಾಡ್ತಾಳೆ. ಆಕೆಯ ವಿಜಯದ ದಿನವೇ ಮಕರ ಸಂಕ್ರಾಂತಿ. ಸೊ ಈ ಮೂಲಕ ಈ ಹಬ್ಬ ಕೆಟ್ಟದ್ರ ಮೇಲೆ ಒಳ್ಳೇದು ಗೆಲ್ಲುತ್ತೆ ಅನ್ನೋದರ ಸಂಕೇತ ಕೂಡ ಹೌದು. ಸರಿ, ಈಗ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗೋಣ, ವೇದಗಳ ಕಾಲಕ್ಕೆ. ಈ ಹಬ್ಬದ ಬೇರುಗಳು ನಿಜವಾಗಿ ಎಷ್ಟು ಆಳವಾಗಿವೆ ಅಂತ ನೋಡೋಣ ಬನ್ನಿ. ಭಾರತದಲ್ಲಿ ಸೂರ್ಯನ ಆರಾಧನೆ ಅನ್ನೋದು ಇವತ್ತು ನಿನ್ನೆದಲ್ಲ, ಸಾವಿರಾರು ವರ್ಷಗಳಷ್ಟು ಹಳೆಯದು. ಋಗ್ವೇದದ ಕಾಲದಿಂದಲೇ ಸೂರ್ಯನನ್ನ ಕತ್ತಲೆಯನ್ನ ಓಡಿಸಿ ಬೆಳಕು ಮತ್ತು ಜ್ಞಾನವನ್ನ ಕೊಡುವ ದೇವತೆ ಅಂತ ಪೂಜಿಸ್ಕೊಂಡು ಬರಲಾಗಿದೆ. ಅಂದ್ರೆ ಮಕರ ಸಂಕ್ರಾಂತಿ ಅನ್ನೋದು ಸಡನ್ನಾಗಿ ಬಂದಿರೋ ಹಬ್ಬ ಅಲ್ಲ, ಬದಲಿಗೆ ಸಾವಿರಾರು ವರ್ಷಗಳಿಂದ ಹರಿದು ಬಂದಿರೋ ಆ ಸೂರ್ಯೋಪಾಸನೆಯ ಒಂದು ಕಂಟಿನ್ಯೂಯೇಷನ್, ಒಂದು ಮಾಡರ್ನ್ ರೂಪ ಅಂತ ಹೇಳ್ಬೋದು. ಇಲ್ಲಿವರೆಗೆ ನಾವು ಇತಿಹಾಸ, ಪುರಾಣಗಳನ್ನ ನೋಡಿದ್ವಿ. ಈಗ ಕಥೆಯಲ್ಲಿ ಒಂದು ಸೈಂಟಿಫಿಕ್ ಟ್ವಿಸ್ಟ್, ಈ ಹಬ್ಬದ ಟೈಮಿಂಗ್ ಬಗ್ಗೆ ಇರೋ ಒಂದು ದೊಡ್ಡ ಕನ್ಫ್ಯೂಷನ್ಗೆ ಉತ್ತರ ಹುಡ್ಕೋಣ. ಇಲ್ಲಿ ಒಂದು ಪಜಲ್ ಇದೆ ನೋಡಿ. ಸೂರ್ಯ ತನ್ನ ಉತ್ತರ ದಿಕ್ಕಿನ ಪ್ರಯಾಣವನ್ನ, ಅಂದ್ರೆ ವಿಂಟರ್ ಸೋಲ್ಸ್ಟಿಸ್ನ ಆಕ್ಚುಲಾಗಿ ಶುರು ಮಾಡೋದು ಡಿಸೆಂಬರ್ 21ಕ್ಕೆ.
ಆದರೆ ನಾವು ಮಕರ ಸಂಕ್ರಾಂತಿ ಆಚರಿಸೋದು ಜನವರಿ 14ಕ್ಕೆ. ಎರಡೂ ಒಂದೇ ಘಟನೆಯನ್ನು ಹೇಳೋದಾದ್ರೆ ಮಧ್ಯದಲ್ಲಿ ಈ ಗ್ಯಾಪ್ ಯಾಕೆ ಬಂತು? ಅದೇ ಅಲ್ವಾ ಪ್ರಶ್ನೆ. ಒಂದೇ ಸೌರ ಘಟನೆಗೆ ಸಂಬಂಧಪಟ್ಟಿದ್ರೆ ಮಧ್ಯದಲ್ಲಿ ಈ 24 ದಿನಗಳ ಗ್ಯಾಪ್ ಯಾಕೆ? ಇದರ ಹಿಂದಿನ ಕಾರಣ ಏನು? ಆ್ಯಂಡ್ ಇದರ ಉತ್ತರ ತುಂಬಾನೇ ಆಶ್ಚರ್ಯಕರವಾಗಿ ನಮ್ಮ ಭೂಮಿಯ ಒಂದು ಸಣ್ಣ ನಿಧಾನಗತಿಯ ಓಲಾಟದಲ್ಲಿ ಅಡಗಿದೆ. ಇದನ್ನ ಆಕ್ಸಿಯಲ್ ಪ್ರಿಸೆಷನ್ ಅಂತ ಕರೀತಾರೆ. ಅಂದ್ರೆ ಏನು ಗೊತ್ತಾ? ಒಂದು ತಿರುಗುತ್ತಾ ಇರೋ ಬೊಂಬೆ ಸ್ಲೋ ಆದಾಗ ಹೇಗೆ ಅಲುಗಾಡುತ್ತಲ್ಲ, ತಲೆಯಾಡಿಸ್ತಲ್ಲ, ಠಿಕ್ ಅದೇ ರೀತಿ ನಮ್ಮ ಭೂಮಿನೂ ತನ್ನ ಅಕ್ಷದ ಮೇಲೆ ತುಂಬಾ ನಿಧಾನವಾಗಿ ಸಾವಿರಾರು ವರ್ಷಗಳ ಕಾಲ ತಲೆಯಾಡಿಸುತ್ತೆ. ಈ ಓಲಾಟದಿಂದ ಆಕಾಶದಲ್ಲೇ ನಮಗೆ ಕಾಣೋ ನಕ್ಷತ್ರಗಳ ಬ್ಯಾಕ್ಗ್ರೌಂಡ್ ನಿಧಾನವಾಗಿ ಶಿಫ್ಟ್ ಆಗ್ತಾ ಹೋಗುತ್ತೆ. ಇದು ಕೇಳಿದ್ರೆ ನಿಮ್ಗೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ. ಸುಮಾರು 1700 ವರ್ಷಗಳ ಹಿಂದೆ, ಅಂದ್ರೆ ಕ್ರಿಸ್ತ ಶಕ 285ರ ಸುಮಾರಿಗೆ, ವಿಂಟರ್ ಸೋಲ್ಸ್ಟಿಸ್ ಮತ್ತೆ ಸೂರ್ಯ ಮಕರ ರಾಶಿಗೆ ಎಂಟರ್ ಆಗೋದು ಎರಡೂ ಒಂದೇ ದಿನ, ಅಂದ್ರೆ ಡಿಸೆಂಬರ್ 21ಕ್ಕೆ ನಡೀತಿತ್ತು. ಆಗ ಆಸ್ಟ್ರೋನಾಮಿ ಮತ್ತು ನಮ್ಮ ಸಂಪ್ರದಾಯ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿತ್ತು. ಆದರೆ ಭೂಮಿಯ ಆ ನಿಧಾನಗತಿಯ ಓಲಾಟದಿಂದಾಗಿ ಆಕಾಶದ ಬ್ಯಾಕ್ಗ್ರೌಂಡ್ ನಿಧಾನವಾಗಿ ಚೇಂಜ್ ಆಗಿದೆ. ಅದಕ್ಕೆ ಇವತ್ತು ಸೂರ್ಯ ಮಕರ ರಾಶಿಗೆ ಬರೋಕೆ ಇನ್ನೂ 24 ದಿನ ತಗೊಳುತ್ತೆ. ಅದಕ್ಕಾಗಿ ನಾವು ಜನವರಿ 14ಕ್ಕೆ ಸಂಕ್ರಾಂತಿ ಆಚರಿಸೋದು. ಆ್ಯಂಡ್ ಇದು ಇಲ್ಲೇ ನಿಲ್ಲವ, ಈ ಡ್ರಿಫ್ಟ್ ಮುಂದಕ್ಕೂ ಕಂಟಿನ್ಯೂ ಆಗುತ್ತೆ. ಹಾಗಾದ್ರೆ ಇತಿಹಾಸ, ಪುರಾಣ, ವಿಜ್ಞಾನ ಈ ಎಲ್ಲಾ ಎಳೆಗಳನ್ನ ಒಟ್ಟಿಗೆ ಸೇರಿಸಿ ಇವತ್ತಿನ ಆಚರಣೆಗಳ ಕಡೆಗೆ ವಾಪಸ್ ಬರೋಣ. ಭೀಷ್ಮನ ಕಾಯುವಿಕೆ, ಸಂಕ್ರಾಂತಿ ದೇವಿಯ ವಿಜಯ, ವೇದಗಳ ಕಾಲದ ಸೂರ್ಯನ ಆರಾಧನೆ ಮತ್ತು ಭೂಮಿಯ ಓಲಾಟದ ಸೈಂಟಿಫಿಕ್ ಸತ್ಯ ಇವೆಲ್ಲವೂ ಸೇರ್ಕೊಂಡು ಇವತ್ತಿನ ಈ ವೈವಿಧ್ಯಮಯ ಸಂಕ್ರಾಂತಿ ಹಬ್ಬವನ್ನ ರೂಪಿಸಿವೆ. ಒಂದೇ ಒಂದು ಹಬ್ಬ, ಆದ್ರೆ ನಮ್ಮ ದೇಶದ ಬೇರೆ ಬೇರೆ ಕಡೆ ಅದನ್ನ ಎಷ್ಟು ವಿಭಿನ್ನವಾಗಿ ಆಚರಿಸ್ತಾರೆ ನೋಡಿ. ಪಂಜಾಬ್ನಲ್ಲಿದನ್ನ ಮಾಘಿ ಅಂತಾರೆ, ತಮಿಳುನಾಡಿನಲ್ಲಿ ತೈಪೊಂಗಲ್, ಗುಜರಾತ್ನಲ್ಲಿ ಉತ್ತರಾಯಣ, ಅಸ್ಸಾಂನಲ್ಲಿ ಮಾಘಬಿಹು. ಹೀಗೆ ಹೆಸರುಗಳು ಬೇರೆ ಬೇರೆ ಇರಬಹುದು, ಆಚರಣೆಗಳು ಬೇರೆ ಇರಬಹುದು, ಆದರೆ ಎಲ್ಲದರ ಹಿಂದಿರೋ ಮೂಲತತ್ವವನ್ನೇ, ಸೂರ್ಯನ ಈ ಹೊಸ ಪಯಾಣದ ಸಂಭ್ರಮ. ಇದು ನಮ್ಮ ದೇಶದ ವೈವಿಧ್ಯತೆಯಲ್ಲಿನ ಏಕತೆಗೆ ಒಂದು ಅದ್ಭುತ ಉದಾಹರಣೆ ಅಲ್ವಾ? ಹಾಗಾದ್ರೆ ಮುಂದಿನ ಸಲ ಸಂಕ್ರಾಂತಿಯ ದಿನ ಆ ಸೂರ್ಯನನ್ನ ನೋಡಿದಾಗ ಒಂದು ಕ್ಷಣ ಯೋಚಿಸಿ. ಆ ಒಂದೇ ಒಂದು ಸೂರ್ಯಕಿರಣದಲ್ಲಿ ಒಬ್ಬ ಯೋಧನ ಕಾಯುವಿಕೆ, ಒಬ್ಬ ದೇವಿಯ ವಿಜಯ, ಸಾವಿರಾರು ವರ್ಷಗಳ ಆರಾಧನೆ ಮತ್ತು ನಮ್ಮ ಪ್ಲಾನೆಟ್ನ ನಿಧಾನಗತಿಯ ಓಲಾಟದ ಕತೆ ಎಲ್ಲವೂ ಅಡಗಿದೆ. ಒಂದೇ ಹಬ್ಬದಲ್ಲಿ ಇಷ್ಟೊಂದು ಆಳ, ಇಷ್ಟೊಂದು ಅರ್ಥ.